ಮೇಡಮ್. ಕೋರ್ಟಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಾಗಿದ್ದಾನೆ. ಮೇಡಮ್. ಬನ್ನಿ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಗಂಡು ಹೆಣ್ಣು ಯಾರಿಲ್ಲಿ? ಬೇಗ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಬಿಡಿ, ನಂಗೆ ಇನ್ನೂ 4 ಮನೆ ಡೈವರ್ಸ್ ಮಾಡೋದಿದೆ. ಓ, ಸೈನ್ ಹಾಕ್ಬೇಕಾಗಿರೋದು ಡೈವರ್ಸ್ ಪೇಪರ್ಗಲ್ಲ, ಮದ್ವೆ ಅಗ್ರಿಮೆಂಟ್ಗೆ. ಓ ಸಾರಿ ಮೇಡಮ್, ಮರ್ತ್ಬಿಟ್ಟಿದೆ. ಅದು ನಂಗೆ ಡೈವರ್ಸ್ ಮಾಡಿಸೋದ ಕೆಲಸ ಆಗ್ಬಿಟ್ಟಿದೆಯಲ್ಲ, ಮದುವೆ ಅಗ್ರಿಮೆಂಟ್ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ. ನೀನ್ ಲಾಯರ್ ತಾನೆ, ಹೇಗ್ ಮರಿತ್ಯಾ? ಆಯರ್ರೆ ಏನ್ ಮಾಡೋದು, ಕೆಲವೊಂದ್ಸಲ ವಕೀಲ ತರ ವರ್ತಿಸ್ತೀನಿ. ಅಯ್ಯೋ, ಎರಡು ಒಂದೇ ಕೊಡಪ್ಪ. ತಗೋಮ್ಮ, ಸೈನ್ ಮಾಡು. ಗೊತ್ತಿಲ್ಲದೆ ಕೇಳ್ತೀನಿ, ಹಿಂಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಬದಲು ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಸಿದ್ರೆ ಅಚ್ಚುಕಟ್ಟಾಗಿ ಆಗ್ತಿತ್ತಲ್ಲ. ಅದಂಗಲ್ಲಪ್ಪ, ಇನ್ ಹೆಂಗ್ ಹೇಳಿಪ್ಪ? ನನ್ ಮಗ ನನ್ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದ. ಆದ್ರೆ ಅದ್ ನನ್ಗೆ ಇಷ್ಟ ಇರ್ಲಿಲ್ಲ. ನಮ್ಮಪ್ಪ ಇರೋ ಮನೆನ ಇವಳ ಹೆಸರು ಬರ್ದು 20 ಲಕ್ಷ ಕೊಡ್ತೀನಂದ್ರು, ಅದಕ್ಕೆ ಒಪ್ಕೊಂಡ್ರು. ಆದ್ರೆ ಅದ್ ನಮ್ಮ ಅಮ್ಮಂಗೂ ಇಷ್ಟ ಇರ್ಲಿಲ್ಲ. ಹಾ, ಈ ಮನೆಗಳನ್ನ 2 ವರ್ಷಕ್ಕೆ 3 ವರ್ಷಕ್ಕೆ ಲೀಸ್ಗೆ ಹಾಕೋತಾರಲ್ಲ, ಹಾಗೆ ನನ್ ಮಗನ 2 ವರ್ಷ ಲೀಸ್ಗೆ ಹಾಕೋತಾ ಇದಾರೆ. ಅಯ್ಯೋ, ನಮ್ ಹುಷಾರಲ್ಲಿ ನಾವಿರ್ಬೇಕಲ್ವೇನಪ್ಪ? ಈಗ ಮನೆ ಕೆಲ್ಸ ಬರುತ್ತೋ ಇಲ್ವೋ, ಅಡ್ಗೆ ಕೆಲ್ಸ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ಬೇಕಲ್ವಾ? ಇಲ್ಲಾಂದ್ರೆ ನಾಳೆ ದಿವಸ ನನ್ ಮಗಳು ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಮಾಡಿ 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 ಬಂಗಾರದಂಗ್ ಸಾಕಿರೋ ನನ್ ಮಗಳು ಬಂಗಾರ ತರ ಕರ್ಗೋಗಲ್ವಾ? 2 ವರ್ಷ ಆದ್ಮೇಲೂ ನಂಗೆ ಇಷ್ಟ ಆದ್ರೆ ಮಾತ್ರ ಈ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದ್ರೆ ಬೇರೆಯವ್ರ ತರ ಇರೋ ನನ್ನನ್ನ ಅಲ್ಲಲ್ಲ, ನನ್ ತರ ಇರೋ ಬೇರೆ ಹುಡುಗನ್ ತಂದು ಮದ್ವೆ ಮಾಡ್ತಾರೆ ಬಿಡಯ್ಯ. ಕರೆಕ್ಟ್ ಆಗಿ ಹೇಳ್ದಿಲ್ಲ ಇರೋ. ನೋಡೋ, ನೀನು ಇವ್ರಿಗೆ ಇಷ್ಟ ಆಗ್ಬೇಕು ಅಂದ್ರೆ ಸರಿಯಾದ ಟೈಮ್ಗೆ ಮಾಡ್ಕೊಂಡಿರ್ಬೇಕು ಕೆಲ್ಸನ. ಹಾ, ಕರೆಕ್ಟ್ ಆಗಿ ಹೇಳ್ದಿಯಪ್ಪ. ಅಳಿಯಂದ್ರೆ ನೋಡಿ ತಿಳ್ಕೊಳ್ಳಿಪ್ಪ. ಮೇಡಮ್, ಈ ಯುಗಾದಿ ಆಫರು ಬರೀ ಯುಗಾದಿವರೆಗೂ ಮಾತ್ರನಾ ಅಥವಾ ಗೌರಿ ಗಣೇಶ ದೀಪಾವಳಿವರೆಗೂ ಇರುತ್ತಾ? ಇದಕ್ಕಿಂತ ರಿಚ್ ಆಗಿರೋ ಗೌರಿ ಗಣೇಶ ದೀಪಾವಳಿ ಆಫರ್ ಬಂದ್ರೆ ನೋಡೋಣ. ಸದ್ಯಕ್ಕಿವಾಗ ಯುಗಾದಿನ ಕಂಟಿನ್ಯೂ ಮಾಡೋಣ. ಮಾಡೋಣ.